हाय बोले मेरे फ्रेंड्स को। ಹಾಯ್ ಫ್ರೆಂಡ್ಸ್, ನಾನು ಈಗ ಟೀ ಕುಡಿತಾ ಇದ್ದೀನಿ. ತಾವು ಕುಡಿ. ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಫ್ರೆಂಡ್ಸ್ ಬರ್ರಿ ಇವತ್ತಿನ ಬ್ಲಾಗನ್ನು ಶುರು ಮಾಡೇನ್ರಿ. ಸೊ ನೋಡಿರಿ ಫ್ರೆಂಡ್ಸ್, ಎಲ್ಲ ನಮ್ಮ ಕಾಕಂದು 9ನೇ ದಿವಸದ್ದು ಇವತ್ತು ಇದು ದಿವಸ ಆಯ್ತು ಅಂತಂದು ಹೇಳಿದ್ನಲ್ರಿ. ಸೊ ಅದ್ರದ್ದೆಲ್ಲ ರೆಡಿ ಮಾಡಿದ್ದಾರೆ ನೋಡ್ರಿ. ಈ ಥರ ರೆಡಿ ಮಾಡಿದ್ದಾರೆ. ಇದನ್ನೆಲ್ಲ ಕಬ್ರಸ್ಥಾನಕ್ಕೆ ತೊಗೊಂಡು ಹೋಗೋದ್ರಿ. ಅಂದ್ರೆ ಅವ್ರಿಗೆ ಎಲ್ಲಿ ಇದು ಮಾಡಿದಾರ ಅಲ್ಲಿ ತೊಗೊಂಡು ಹೋಗೋದ್ರಿ. ಸೊ ಇದ್ದಿದ್ದಾರ ಅಲ್ಲಿ ತೊಗೊಂಡೋಗಿ ಅದನ್ನೆಲ್ಲ ಹಾಕಿ ಬರಬೇಕು. ಬಟ್ ಅದನ್ನು ತಿನ್ನೋದು ಏನೈತಿ ಅದನ್ನೆಲ್ಲ ತಕ್ಕೋಬೇಕ್ರಿ. ಸೊ ಅದನ್ನ ಎಲ್ಲರೂ ಆಗೋಷ್ಟು ನಾವು ತಬ್ರುಕನ ಹಾಕಿ ಕೊಡ್ಬೇಕ್ರಿ ಎಲ್ರಿಗೂ. ಈ ಭಾಳ ದೊಡ್ಡದು ಮಾಡಿದ್ರು ರೀ, ಒಂದು ಹೋತ್ ಮರಿ ಏನೋ ತಂದಿದ್ರಿ ಅಲ್ರಿ. ಸೊ ಅದನ್ನೆಲ್ಲ ಇದು ಎಲ್ಲ ಮಾಡಿದ್ರು. ನಾವು ಹೋಗೋ ತನಕ ಅಂದ್ರೆ ಎಲ್ಲ ಅಡುಗೆ ಆಗಿತ್ತು ರೀ ಆಲ್ರೆಡಿ. ಸೊ ನಾನು ಆಮೇಲೆ ಹೋದೆ ರೀ, ನಾನು ಕೆಲಸ ಮುಗಿಸ್ಕೊಂಡು. ಈಗೆಲ್ಲ ನಮ್ಮ ಕಾಕಂದು ಓದಿಕೆ ಎಲ್ಲ ಆಯ್ತು ರೀ. ಮೌಲಾನವ್ರು ಬಂದಿದ್ದರು, ಓದಿಕೆ ಎಲ್ಲ ಮಾಡಿದ್ರು. ಮಾಡಿ ಹೋದ್ಮೇಲೆ ಎಲ್ಲರೂ ಬಂದು ಲೋಬಾನ ಹಾಕಾಗತ್ತೀವಿ ರೀ. ಸೊ ನಂದಂತ್ರ ನೋಡ್ರಿ ಈ ಥರ ಆಕಾರ ಆಗಿಬಿಟ್ಟೈತಿ. ಒಳಗಡೆ ಕೆಲಸ ಮಾಡಿ ಯಾಕಂದ್ರೆ ಹೊರಗಡೆದೆಲ್ಲ ಮುಗ್ದಿತ್ತು ರೀ. ಒಳಗಡೆ ಯಾರಿಗೇನು ಬೇಕೋ ಅಲ್ಲಿದು ಮಾಡಿ ಕೊಡೋದಿದೆ ಅಷ್ಟೇ ಐತ್ರಿ. ಅಲ್ಲಿಂದ ಕೆಲಸ ಮುಗಿಸ್ಕೊಂಡು ಹೊರಗಡೆ ಬಂದು ಕೂತ್ಕೊಂಡೆ. ನಮ್ಮಮ್ಮ ನೋಡ್ರಿ ಬಾಂಡೆ ಕುಂತಾರ. ಸೊ ನಮ್ಮಮ್ಮ ಇವತ್ತಿನ ಕೆಲಸನೇ ಹಿಂಗೆ ನೋಡ್ರಿ, ಯಾರು ಫಂಕ್ಷನ್ ಇರಲಿ ಬರೀ ಬಾಂಡೆ ತಿಕ್ಕೊಂತ ಕುಂತು ಬಿಡ್ತಾರೆ ಯಾವಾಗಲೂ ಹಿಂಗೆ. ನಮ್ಮ ತಮ್ಮ ನೋಡ್ರಿ, ಇವನೇ ನೋಡ್ರಿ, 3 ಮಂದಿ ಅಕ್ಕಂಗ್ಯಾರ ಒಳಗೆ ಇವನೊಬ್ಬ ನನ್ನ ತಮ್ಮ ಇದ್ದಾನ್ರಿ. ಭಾಳ ಅಂದ್ರೆ ಭಾಳ ಓಡಾಡ್ರಿ. ಏನು ಅವಂಗ ಜೀವನದ ಬಗ್ಗೆ ಒಂಚೂರು ಅರಿವು ಇಲ್ರಿ ಅವಂಗ, ಯಾವಾಗಲೂ ಹಿಂಗೆ ರೀ. ಈಗ ನೋಡ್ರಪ್ಪ ಎಲ್ಲ ತೆಗ್ದಾರೆ, ಇಲ್ಲಿತ್ತು ಓದ್ಕೆ ತೆಗ್ದಾರೆ ಎಲ್ಲ. ಕೆಲಸ ಮುಗಿದ್ರೆ ಹಂಗೆ ಕೆಲಸ ಮುಗಿಯೋ ಮಟ್ಟ ಅಷ್ಟೇ. ಇಲ್ಲಿ ನೋಡ್ರಿ ಚಹಾ ಮಾಡಕತ್ತೆ ನಾನು. ಎಷ್ಟು ಹಾಲು ಹಾಕಿದ್ರು ಬೆಳ್ಳಗಾಗೋಲ್ದು ಚಹಾ. ಯವ್ವ ಈಗಾತು ನಮ್ಮ ಲಾಲ ನೋಡ್ರಿ ಮಾಡ್ಕೊಂಡಿದ್ದೆ. ನಮ್ಮ ಕಾಕಂದೆಲ್ಲ ತೆಗೆದ್ರೆ ಮನೆ ಖಾಲಿ. ಇದೆಲ್ಲ ರೆಡಿ ಆಗಿತ್ತು ಕಬ್ರಸ್ಥಾನ ತೊಗೊಂಡು ಹೋಗಕ್ಕೆ. ಇವನ ನೋಡ್ರಿ ರೋಡಿ ತಮ್ಮ. ರಂದಿಲ್ಲ पे हाय बोले मेरे फ्रेंड्स को। ಹಾಯ್ ಫ್ರೆಂಡ್ಸ್, ನಾನು ಈಗ ಟೀ ಕುಡಿತಾ ಇದ್ದೀನಿ. ತಾವು ಕುಡಿ. ಭಾರತೀಯ ಕಬ್ರಸ್ಥಾನ ಜೊತೆ ಕರೆಕ್ಟ್ ಹಾಕಿ ಯಾವ ಹಾಂ ಲಾಲಾ ಕುಬ್ದಿತ್ತು. साड़ी देख ನೋಡ್ರಿ ಫ್ರೆಂಡ್ಸ್, ಈಗಂತ್ರ ಮನೆಗೆ ಬಂದಿರಿ. ಇದು ಎಲ್ಲ ನಮ್ಮ ಕಾಕಂದೆಲ್ಲ ಕಾರ್ಯ ಎಲ್ಲ ಮುಗಿತ್ರಿ. ಇವತ್ತು 9ನೇ ದಿವಸದ್ದು ಐತ್ರಿ. ಸೊ ಎಲ್ಲ ಮಾಡ್ಕೊಂಡು ಬಂದ್ವಿ. ಬರಮಟ ಅಂದ್ರೆ ಟೈಮ್ ಆತ್ರಿ ನಂಗೆ 11 ಗಂಟೆ ಆಯ್ತು. ಅದ್ರ ಸಂಬಂಧ ಮತ್ತು ನಂಗೆ ಅಲ್ಲಿ ಜಾಸ್ತಿ ಏನು ವೀಡಿಯೋ ಮಾಡೋಕ್ಕಾಗಲಿಲ್ಲ ರೀ. ಅಷ್ಟೇನು ನಾನು ತೊಗೊಂಡಿಲ್ಲ, ಅಲ್ಲೆಲ್ಲೇ ಒಂದು ಚೂರು ಕ್ಲಿಪ್ ತೊಗೊಂಡೇನಿ. ಯಾಕಂದ್ರೆ ಸೊ ಅಲ್ಲೆಲ್ಲ ಅಲವು ಇಲ್ಲರಿ ಮಾಡೋದು. ಅದ್ರ ಸಂಬಂಧ ಮತ್ತು ಅಲವು ಇಲ್ಲಾಂದ್ರೆ ಮತ್ತು ಮಾಡೋದು ಏನು ಬಂತು ವಿಡಿಯೋ ಮತ್ತು ಸ್ವಲ್ಪ ಅದೇನಾರು ತೊಗೊಂಡ್ರಾತಂತಂದು ಒಂಚೂರು ಕ್ಲಿಪ್ಸ್ನೆಲ್ಲ ತೊಗೊಂಡೆ ರೀ ನಾನು ಅಷ್ಟೇ. ನೋಡಿರಿ ಫ್ರೆಂಡ್ಸ್, ಗೊತ್ತಾಗುತ್ತೆ ನಮ್ಮ ಕಾಕಂದು ಇವತ್ತು ನಿಜವಾಗ್ಲೂ ಭಾಳ ಬೇಸರ ಆಗಿತ್ತು ರೀ. ಏನು ಒಂದಿನ ಯಾರಿಗೂ ಸರ್ದು ಕೂತ್ಕೋ ಅಂತಂದು ಹೇಳಿದವರಲ್ಲ, ಏನಿಲ್ಲ ಅಂಥವ್ರಿಗಿಂತ ಸಾವು ಬಂದೈತಂದ್ರೆ ನಂಬಕ್ಕಾಗದೇ ಇರೋಷ್ಟು ನಮ್ಗೆ ಇದಾಗ್ಬಿಟ್ಟೈತ್ರಿ. ನಿಜವಾಗ್ಲೂ ನಾವು ಹೆಂಗೆ ನಂಬಬೇಕಪ್ಪ ಅನ್ನೋದು ನಮ್ಗೆ ತಿಳಿಯಾಗತ್ತಿಲ್ಲ ರೀ. ನಮ್ಮ ಕಾಕ ಇವತ್ತಿನ ದಿನಕ್ಕೆ ಇಲ್ಲ ಅಂದ್ರೆ ಯಾವುದೋ ಒಂದು ಹುಳ ಬಂದಿತ್ತಪ್ಪ, ಏನು ಗೊತ್ತಿಲ್ಲ. ಎಷ್ಟು ಕಾಡ್ಸಾಗತ್ತೈತ್ರಿ ಅದು. ಬೆಳಗ್ಗಿನ ಬಂದಿತ್ತು, ಮತ್ತು ಈಗ ಬಂದಿತ್ತು ನೋಡ್ರಿ.
ಒಂಥರ ಕಡಿಯೋದ್ರಿ ಅದು. ಸೊ ಎಲ್ಲ ಮುಗಿಸ್ಕೊಂಡು ಬಂದಿವ್ರಿ ಕಾರ್ಯ ಎಲ್ಲ. ನಿಜವಾಗ್ಲೂ ಭಾಳ ಬೇಜಾರಾಯ್ತು, ಎಲ್ಲರೂ ಭಾಳ ಫೀಲ್ ಮಾಡ್ಕೊಂಡ್ರಿ. ಮತ್ತು ಇಂಥ ಸಮಯದಾಗ ಮತ್ತು ಈ ಥರ ಆಗೋದಂತೂ ಸಹಜ, ನಿಮ್ಗೆ ಗೊತ್ತಿರೋ ಮಾತೈತಿ. ಬಟ್ ಏನು ಮಾಡೋದ್ರಿ ಫ್ರೆಂಡ್ಸ್, ಆ ದೇವ್ರು ಯಾವಾಗ ಕರ್ಕೊತಾನ ಆವಾಗ ಹೋಗಲೇಬೇಕು, ಏನು ಮಾಡೋಕ್ಕಾಗಂಗಿಲ್ಲ. ಇವತ್ತು ಅವ್ರು ಹೋಗಿದಾರಂದ್ರೆ ನಾಳೆ ನಾವು ಅವರಿಂದ ಹೋಗಲೇಬೇಕು. ಆದ್ರೆ ಆರಾಮಿದ್ದ ಮನುಷ್ಯ ಅಲ್ರಿ, ಸಡನ್ನಾಗಿ ಈ ಥರ ಆಗೈತಪ್ಪ ಅಂದ್ರೆ ಯಾರು ನಂಬೋಕೆ ಆಗಂಗಿಲ್ಲ ರೀ, ಆ ಥರ ಆಗ್ತೈತಿ. ನಾವು ಆವತ್ತು ಊರಿಗೆ ಹೋಗಿದ್ದೀವಿ ರೀ, ನಿಮಗಂತೂ ಗೊತ್ತಾಯ್ತಲ್ರಿ. ಊರಿಗೆ ಹೋಗಿದ್ದೆ ಹಬ್ಬಕ್ಕೆ ಅಂತಂದು. ಆವತ್ತನ ನಾವು ಹಬ್ಬ ಇಟ್ಕೊಂಡಿದ್ವಿ. ಸಡನ್ನಾಗಿ ನಾವು ಸಾಯಂಕಾಲ ಮಾಡೋದೇನೋ ಇಟ್ಕೊಂಡಿದ್ವಿ ರೀ. ಸಾಯಂಕಾಲ ಮಾಡೋದು ಇತ್ತಂತಂದು ಸ್ವಲ್ಪ ಲೇಟಾಗಿ ಮಾಡಿದ್ರೆ ಆಯಿತು ಅಡುಗೆ ಎಲ್ಲ ಅಂತಂದು ಬರೀ ನೀರು ತುಂಬಾಕಂತಂದು ನಿಂತಿದ್ವಿ. ಮತ್ತು ನಮ್ಮ ಕಾಕಂದು ಹಿಂಗೆ ಆಗೈತೆ ಅನ್ನತ್ಲೆ ಅಲ್ಲಿಂದನ ನಾವು ಮತ್ತು ಹುಬ್ಳಿ ಬಂದಿವಿ ರೀ. ಅಂದ್ರೆ ಹುಬ್ಳಿ ಇಲ್ಲೇ ಆಗಿತ್ತು ರೀ ನಮ್ಮ ಕಾಕಂದು ಎಲ್ಲ ಕಾರ್ಯನೂ ಇಲ್ಲೇ ಆಗೈತಿ. ಅವ್ರದ್ದು ಸತ್ತಿದ್ದೂ ಇಲ್ಲೇ ತೀರ್ಕೊಂಡಾರ್ರಿ. ಸೊ ಇಲ್ಲೇನ ಎಷ್ಟು ಕಿಲೋಮೀಟ್ರ್ ಆಕೈತೆ ಗೊತ್ತಿಲ್ಲ, ಬಟ್ ಒಂದು 10 ನಿಮಿಷದ ದಾರಿ ಐತೆ ಅಷ್ಟೆ, ಜಾಸ್ತಿ ಏನು ದೂರ ಇಲ್ಲರಿ. ಹೋಗಿ ಬಂದಿರಿ, ಬೇಜಾರಾತು. ಎಲ್ಲ ಸೇರಿ ಮಾಡಿದ್ವಿ. ಅವರು ಬೀಗರು ಬಂದಿದ್ರು, ಎಲ್ಲರೂ ಊರಿಂದನೂ ಬಂದಿದ್ರು. ನಾನು ಹೋಗಿದ್ದೆ ಇಲ್ಲಿಂದ. ನಮ್ಮಕ್ಕ ಅಷ್ಟೇ ಮಿಸ್ ನೋಡ್ರಿ. ನಮ್ಮಕ್ಕ ಒಂದೇ ಹುಡುಗರೆಲ್ಲ ಅದಾರಲ್ರಿ, ಅದ್ರ ಸಂಬಂಧ ಮತ್ತು ಬಿಟ್ಟು ಬರೋಕ್ಕಾಗಂಗಿಲ್ಲ ಏನಿಲ್ಲ ಅಂತಂದು ಯಾಕೋ ದಮ್ ಬರಾಕತ್ತೈತಿ ನೋಡ್ರಿ. ಮಾತಾಡೋಕೆ ತೇಗ್ ಬರಾಕತ್ತೈತಿ, ಉಸಿರಾಡಕ್ಕೆ. ಹುಡುಗರು ಇರ್ತಾರಲ್ರಿ ಮನ್ಯಾಗ, ಹುಡುಗರು ಬಿಟ್ಕೊಟ್ಟು ಬರೋಕ್ಕಾಗಂಗಿಲ್ಲ. ಈಗ ಅವ್ರಿಗೆ ಕರ್ಕೊಂಡು ಅಡ್ಡಾಡೋಕ್ಕೂ ಆಗಂಗಿಲ್ಲ. 5 ಜನ ಆಗ್ತಾರೆ ರೀ. ಅದ್ರ ಸಂಬಂಧ ಮತ್ತು ಇನ್ನೊಂದು ಸಲ ಯಾವಾಗಾರ ಬಾ ಅಂತ ತೋರ್ಮಾ ಅಂತಂದು ಮತ್ತು ಬಿಡಿಸಿದ್ರು ನಾವು. ಮತ್ತು ನಾನು ಇಲ್ಲಿಂದ ಕೆಲಸ ಮಾಡಿಕೊಂಡು ಜಲ್ದಿ ಹೋಗಿದ್ವಿ. ಅಮ್ಮ ಅಂತ ಇಲ್ಲೇ 4-5 ದಿನ ಆತ್ರಿ ಇಲ್ಲೇ ಅದಾರ. ಮತ್ತು ಈಗ ನಾಳೆ ನಾಡ್ದು ಅವರು ಹೋಗ್ಬೋದು. ನಮ್ಮ ಮನೆಯವರು ಬಂದಿದ್ರು, ಎಲ್ಲ ಮಾಡ್ಕೊಂಡು ಬಂದ್ವಿ ಕಾರ್ಯನ. ಸೊ ಇದನ್ನು ವೀಡಿಯೋ ಹಾಕ್ತೀನಿ, ಎಲ್ಲರೂ ನೋಡಿ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ್. ಹೆಂಗಾಗೈತಿ ಹೆಂಗಿಲ್ಲ ಅನ್ನೋದು ಸ್ವಲ್ಪ ಒಂದು ಕ್ಲಿಪ್ಸ್ ತೊಗೊಂಡೇನೆ ಅಲ್ಲಿದೆ ಅಂತ. ನನ್ನ ವೀಡಿಯೋ ನಿಮಗೆ ಇಷ್ಟ ಆತಂದ್ರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್, ಕಮೆಂಟ್, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಹೊಸದಾಗಿ ಯಾರು ನನ್ನ ಚಾನಲ್ ನೋಡತ್ತೀರಿ ಅವರೆಲ್ಲರೂ ಕೂಡ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ. ಮತ್ತು ನಾನು ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ರೀ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್ ಫ್ರೆಂಡ್ಸ್, ಗುಡ್ ನೈಟ್, ಸ್ವೀಟ್ ಡ್ರೀಮ್ಸ್ ಫ್ರೆಂಡ್ಸ್. ಯಾಗ್ರು ಹೊಡೆದು ಬಿಟ್ಟಾವ ನೋಡ್ರಿ. ನಗಾಕತ್ತಾರ್ರಿ. ಓಕೆ ಬಾಯ್ ಫ್ರೆಂಡ್ಸ್, ಎಲ್ರಿಗೂ ಗುಡ್ ನೈಟ್, ಟೇಕ್ ಕೇರ್, ಸ್ವೀಟ್ ಡ್ರೀಮ್ಸ್.